ನನ್ನ ತಂಗಿ ಅಂದರೆ ನನ್ನ ಜೀವ. ಇವತ್ತು ವರದ ನನ್ನ ಜೀವನೇ ಉಳಿಸಿದ್ದಾನೆ, ನಮ್ಮ ಮನೆ ಮರ್ಯಾದೆನೂ ಉಳಿಸಿದ್ದಾನೆ. ನಿಮ್ಮ ಋಣನ ನಾನು ಯಾವತ್ತಿಗೂ ತೀರ್ಸೋಕ್ಕಾಗಲ್ಲ. ಥ್ಯಾಂಕ್ಸ್ ವರದ. ಥ್ಯಾಂಕ್ಸ್ ವರದ. ಸುಬೋರೆ, ನಾನಲ್ಲಿ ಹೊರೋಯ್ದ್ಲು ಅಂತ ಅಷ್ಟೇ ಅಲ್ಲ ಕಾಪಾಡಿದ್ದು. ಆ ಜಾಗದಲ್ಲಿ ಬೇರೆ ಯಾವುದೇ ಹೆಣ್ಮಕ್ಳು ಇದ್ದಿದ್ರು ನಾನು ಇದೇ ಕೆಲಸ ಮಾಡ್ತಿದ್ದೆ. ಈಗಷ್ಟು ನೀವೇ ಹೇಳಿದ್ರಲ್ಲ, ಹೆಣ್ಮಕ್ಳನ್ನ ಕಾಪಾಡೋದು ಪ್ರತಿಯೊಬ್ಬರ ಕರ್ತವ್ಯ ಅಂತ. ನೋಡಿದ್ಯಾ ಸುಬ್ಬು, ನಮ್ಮ ಅಣ್ಣ ಎಷ್ಟು ಪವರ್ಫುಲ್ ಅಂತ. ಅವನ್ ಮಾತ್ರ ಅಲ್ಲ, ನಾನು ಅಷ್ಟೇ. ನಿನಗೆ ಯಾರಾದ್ರೂ ತೊಂದರೆ ಕೊಡಕ್ ಬಂದ್ರೆ ತೊಣ್ಣೆ ತಗೊಂಡು ಸಣ್ಣ ಹೊಡೆದು ನಿನ್ನ ಕಾಪಾಡ್ಬಿಡ್ತೀನಿ. ಶ್ರೀವಲ್ಲಿ, ನನ್ನ ಅಣ್ಣನೂ ಪವರ್ಫುಲ್ಲೇ. ಜೋರು ಮಾಡೋದ್ರಲ್ಲಿ, ಜಗಳ ಮಾಡೋದ್ರಲ್ಲಿ ಅನ್ನೋದಕ್ಕಿಂತ ಜವಾಬ್ದಾರಿ ತಗೊಂಡು ಎಲ್ಲರನ್ನೂ ಕಾಪಾಡೋದ್ರಲ್ಲಿ ಇವನು ಡಬಲ್ ಪವರ್ಫುಲ್. ಇವತ್ತು ನಮ್ಮಮ್ಮನ, ನನ್ನ ತಂಗಿನ ಕಾಪಾಡಿದ ವರದಂಗೆ ಥ್ಯಾಂಕ್ಸ್ ಹೇಳೋಗೋಣ ಅಂತ ಬಂದ್ವಿ ಅಷ್ಟೆ. ನಾವಿನ್ನು ಬರ್ತೀವಿ. ಥ್ಯಾಂಕ್ಸ್, ಬರ್ತೀವಿ. ಒಂದ್ ನಿಮಿಷ ನಿಂತ್ಕೊಳ್ಳಿ. ನನ್ನ ಮಾತಿನ್ನೂ ಮುಗ್ದೇ ಇಲ್ಲ, ಆಗ್ಲೇ ಹೊರಟ್ಬಿಟ್ರಲ್ಲ. ದೊಡ್ಡವ್ರಿಗೇನು ಬೆಲೆನೇ ಇಲ್ವಾ? ಸಾರಿ ಇಂದ್ರಮ್ಮರೇ. ನೋಡು ಸುಬ್ಬು, ಒಂದು ಮುಖ್ಯವಾದ ವಿಷಯ ಮಾತಾಡೋದಕ್ಕೆ ನಾವೆಲ್ಲರೂ ನಿಮ್ಮನೆಗೆ ಹೊರಟಿದ್ದು. ಹಂಗ್ ನೋಡಿದ್ರೆ ಮೊದಲು ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡ್ಬೇಕು. ನಿಮ್ಮನೆಗೆ ಯಜಮಾನ ನಿಮ್ಮಪ್ಪನೇ. ಆದ್ರೆ ವರಲಕ್ಷ್ಮಿ ಹೇಳ್ದ ಹಾಗೆ ಇಡೀ ಮನೆ ಜವಾಬ್ದಾರಿನ ನಿನ್ ತಲೆ ಮೇಲೆ ಹೊತ್ಕೊಂಡು ಮನೆನ ಕಾಪಾಡ್ಕೊಂಡು ಹೋಗ್ತಾ ಇರೋನು ನೀನು. ಅದಕ್ಕೆ ನಿನ್ನೆದುರಿಗೆ ನಾನು ಹೇಳ್ತಾ ಇದ್ದೀನಿ, ವಯಸ್ಸಿಗೆ ಬಂದ ಮಕ್ಕಳನ್ನ ಎದುರು ಹಾಕೊಳ್ಳೋದಕ್ಕಾಗಲ್ಲ ಸುಬ್ಬು. ಅದಕ್ಕೆ ಮುಂದೆ ಕೊನೆಗಾಲದಲ್ಲಿ ನಮಗೆ ಬಾಯಿ ನೀರು ಬಿಡೋದಕ್ಕೂ ಬಾಯಿ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಮಕ್ಕಳು ಇಷ್ಟಪಟ್ಟ ಹಾಗೆ, ನನ್ನ ಮಗ ಇಷ್ಟಪಟ್ಟ ಹಾಗೆ ವರಲಕ್ಷ್ಮಿನ ನಮ್ಮ ಮನೆ ಸೊಸೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ನೀನೇನಂತೀಯಪ್ಪ?